ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೆನ್ನೆ ನಡೆದಂತಹ ಅರ್ಥಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಆನ್ಸರ್ಗಳನ್ನು ಕೂಡ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ, ಕ್ಷಮಿಸಬೇಕು ತಡವಾಗಿದ್ದಕ್ಕಾಗಿ. ಎನಿಹೋ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಆರ್ಟ್ಸ್ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳೇ, ಕನ್ನಡ ಮೀಡಿಯಂನವರಿಗೆ ಇಂಗ್ಲೀಷ್ ಮೀಡಿಯಂ ಸಪ್ರೇಟಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. ಬೇಡಿಕೆ ರೇಖೆಯು ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 1ಕ್ಕೆ ಸಮನಾಗಿರುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಕಾಬ್ ಡಾಗ್ಲಸ್ ಉತ್ಪಾದನಾ ಬಿಂದಕ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಡ್ಯಾಶ್. ರೈಟ್ ಆನ್ಸರ್ ಬೆಲೆ ಪಡೆಯುವವರು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 4, ಭಾರತದಲ್ಲಿ GDPಯನ್ನು ವರದಿ ಮಾಡುವ ಸಂಸ್ಥೆ ಯಾವುದು? CSO ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 5, ಒಂದು ದೇಶದ ಕರೆನ್ಸಿಯ ಬೆಲೆಯನ್ನು ವಿದೇಶಿ ಕರೆನ್ಸಿಯ ರೂಪದಲ್ಲಿ ವ್ಯಕ್ತಪಡಿಸಿರುವುದನ್ನು ಹೀಗೆಂದು ಕರೆಯಲಾಗುತ್ತದೆ. ಏನಂತ ಕರೆಯುತ್ತಾರೆ? ವಿದೇಶಿ ವಿನಿಮಯ ದರ ಎಂದು ಕರೆಯುತ್ತಾರೆ. ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಈಗ ನಾವು ಬಿಟ್ಟ ಸ್ಥಳವನ್ನು ನೋಡೋಣ ಮಕ್ಕಳೇ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ. ಯಾರು ತೆಗೆದುಕೊಳ್ಳುತ್ತಾರೆ? ಸರ್ಕಾರ ತೆಗೆದುಕೊಳ್ಳುತ್ತದೆ. ಕ್ವಶನ್ ನಂಬರ್ 7, ABC ರೇಖೆಯ ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯಲ್ಲಿ ಕೆಳಗಿನಿಂದ ಛೇದಿಸುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕನಿಷ್ಠ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 8, ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಘಟಕ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, M1 ಆ್ಯಂಡ್ M2ಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಸಂಕೋಚಿತ ಹಣ ಅಂತ ಇರುವ ಲಾಸ್ಟ್ ಆಪ್ಷನ್ ಎಂದು ಕರೆಯುತ್ತೇವೆ. ಕ್ವಶನ್ ನಂಬರ್ 10, ಸರ್ಕಾರವು ಆದಾಯವನ್ನು ಆಧರಿಸದೆ ವಿಧಿಸುವ ತೆರಿಗೆಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಇದನ್ನು ನಾವು ಒಟ್ಟು ತೆರಿಗೆಗಳು ಎಂದು ಕರೆಯುತ್ತೇವೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಹೊಂದಿಸಿ ಬರೆಯನ್ನು ನೋಡ್ತಾ ಹೋಗೋಣ. ಸರಳ ಬೇಡಿಕೆ ರೇಖೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 6 ಆಗಿರುತ್ತದೆ. ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 2, MR ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಇದ್ದಿದೆ ಅಲ್ವಾ. ಡೆಲ್ಟಾ TR ಬೈ ಡೆಲ್ಟಾ Q ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಮರು ಖರೀದಿ ಒಪ್ಪಂದ ಅಂತ ಇದೆ. ಭಾಳ ಜನ ಇಲ್ಲಿ ಯಾಕೋ ರೆಪೋನೇ ಬರೆದಿದ್ದಾರೆ, ಬಂಡವಾಳ ಖಾತೆ ಏನು ಅಂತ ಬರೆದಿದ್ದಾರೆ. ದಯವಿಟ್ಟು ಕಮೆಂಟ್ ಮುಖಾಂತರ ಕ್ವಶನ್ ನಂಬರ್ 11Cಗೆ ರೆಪೋನೋ ಅಥವಾ ಬಂಡವಾಳ ಖಾತೆ ಇದನ್ನು ಕಮೆಂಟ್ ಮಾಡಿ ಮಕ್ಕಳೇ. ಕ್ವಶನ್ ನಂಬರ್ 4, ಉಳಿತಾಯ, ಇದಕ್ಕೆ ಸರಿಯಾದ ಉತ್ತರ ಬಂದು 4ಕ್ಕೆ Y-C ಆಗಿ ಇರುತ್ತದೆ. ಹೂಡಿಕೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹೊಸ ಉದ್ಯಮಿಗಳ ಆಕರ್ಷಣೆ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಒಬ್ಬ ಅನುಭೋಗಿಗೆ 5 ಕಿತ್ತಳೆ ಹಣ್ಣುಗಳು 24 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು 6 ಕಿತ್ತಳೆ ಹಣ್ಣುಗಳು 22 ಒಟ್ಟು ತುಷ್ಟಿಗುಣಗಳನ್ನು ನೀಡುತ್ತವೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ನೀವು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಸರಿಯಾದ ಉತ್ತರ ಬರುವಂಥದ್ದು -2 ತುಷ್ಟಿಗುಣ ಶ್ರೀಮಂತ, ತುಷ್ಟಿಗುಣ ಶ್ರೀಮಂತ ಅಂತ. ಪೂರೈಕೆ ಎಂದರೇನು ಅಂತ ಇದೆ. ಪೂರೈಕೆ ಎಂದರೆ ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಏನು? ನಿರ್ದಿಷ್ಟ ಬೆಲೆ ಅಥವಾ ಏನಂತೀರ ತಾವುಗಳು ಮತ್ತು ಸಮಯದಲ್ಲಿ ಮಾರಾಟಕ್ಕೆ ಲಭಿಸುವ ಸರಕು ಅಥವಾ ಸೇವೆಯ ಪ್ರಮಾಣವನ್ನು ನಾವು ಪೂರೈಕೆ ಎಂದು ಕರೆಯುತ್ತೇವೆ. ರಫ್ತುಗಳ ಅರ್ಥವನ್ನು ಬರೆಯಿರಿ. ರಫ್ತು ಅಂದರೆ ಎಕ್ಸ್ಪೋರ್ಟ್ ಅಂತ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಮಾನನ್ನು ಕಳಿಸೋದು. ಇದನ್ನು ನಾವು ದೇಶೀಯ ಉತ್ಪಾದಿಸಿದ ಸರಕು ಅಥವಾ ಸೇವೆಗಳನ್ನು ವಿದೇಶ ಮಾರುಕಟ್ಟೆಗಳಿಗೆ ಮಾರಾಟ ಮಾಡುವುದನ್ನೇ ನಾವು ಏನಂತ ಕರೆಯುತ್ತೇವೆ? ರಫ್ತು ಎಂದು ಕರೆಯುತ್ತೇವೆ. ಈಗ CPIಯನ್ನು ವಿಸ್ತರಿಸಿ ಅಂತ ಇದೆ. ಹಣ ಏನಂತಿರೋ ತಗೊಳ್ಳು ಬೆಲೆ ಸೂಚ್ಯಂಕ ಅಂತ ಸರಿಯಾದ ಉತ್ತರ ಆಗಿರುತ್ತೆ.
ಆಯಿತಾ. ಗ್ರಾಹಕ ಬೆಲೆ ಸೂಚ್ಯಂಕ ಅಂತ. CPI ಅಂದರೆ ಏನು, ಇಂಗ್ಲೀಷಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಹಾಗೆ ಕನ್ನಡದಲ್ಲಿ ನಾವು ಗ್ರಾಹಕ ಬೆಲೆ ಸೂಚ್ಯಂಕ ಎಂದು ಕರೆಯುತ್ತೇವೆ. ಕ್ವಶನ್ ನಂಬರ್ 16, ಕೊರತೆಯ ಬೇಡಿಕೆ ಅರ್ಥವನ್ನು ಬರೆಯಿರಿ ಅಂತ ಇದೆ. ಕೊರತೆಯ ಬೇಡಿಕೆ ಅಂದರೆ ಒಂದು ಬೇಡಿಕೆಯು ಪೂರ್ಣ ಉದ್ಯೋಗ ಮಟ್ಟದಲ್ಲಿನ ಒಟ್ಟು ಪೂರೈಕೆಗಿಂತ ಕಡಿಮೆಯಾಗಿರುವ ಸ್ಥಿತಿಯನ್ನು ಕೊರತೆಯ ಬೇಡಿಕೆ ಎಂದು ಕರೆಯುವರು. ವಿದ್ಯಾರ್ಥಿಗಳೇ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಏನು ಹೆಲ್ಪ್ ಆಗ್ಬೋದು ಅಂತ ಈಗ ನಾವು ಸ್ವಲ್ಪ ಯೋಚಿಸೋಣ. ಪಾರ್ಟ್ ಬಿ ಇಂದ ನಿಮಗೆ 2 ಅಂಕದ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಮಾರ್ಚ್ ತಿಂಗಳಲ್ಲಿ ನಡೆಯಲಿರುವ ಆ್ಯನ್ಯುವಲ್ ಎಕ್ಸಾಮು, ಅದಕ್ಕೆ 3 ಮಾಡಲ್ ಕ್ವಶನ್ ಪೇಪರು ಮೊದಲು ಪ್ರಿಂಟ್ ಹಾಕೊಳ್ಳಿ. 3 ಮಾಡಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳಿದಾವಲ್ವ, ಅದನ್ನು ಕೂಡ ಪ್ರಿಂಟನ್ನು ತಗೊಳ್ಳಿ. ಜೊತೆಗೆ ಈ 2 ಪ್ರಿಪೇಟರಿ ಎಕ್ಸಾಮ್ ಮಾಡಿದಾರಲ್ವ ಸರ್ಕಾರದ ವತಿಯಿಂದ, ಅಂದರೆ PUC ಬೋರ್ಡ್ ವತಿಯಿಂದ, ಈ 2 ಪ್ರಿಪೇಟರಿ ಎಕ್ಸಾಮಿನ ಕೀ ಆನ್ಸರ್ಗಳನ್ನು ತೆಗೆದುಕೊಳ್ಳಬೇಕು. ಆಯಿತಾ. ವಿತ್ ಕ್ವಶನ್ ಪೇಪರ್ ಅಲ್ಲಿಗೆ 5 ಕ್ವಶನ್ ಪೇಪರು, 5 ಕೀ ಆನ್ಸರ್ಗಳಾದವು. 100% ಯಾರೆಲ್ಲ ಈ ಒಂದು ಏನು ನಾನು ಹೇಳಿದ್ದನ್ನು ಪ್ರಿಂಟೌಟ್ ತಗೊಂಡು ಪ್ರಾಕ್ಟೀಸ್ ಮಾಡ್ತೀರೋ ಎಲ್ಲರಿಗೂ ಕೂಡ 100% ನಿಮಗೆ ಆಯಿತಾ ಡಿಸ್ಟಿಂಕ್ಷನ್ ಲೆವೆಲಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಅಂಕಗಳು ಬರ್ತವೆ. ಯಾರೂ ಕೂಡ ಫೇಲ್ ಆಗಲ್ಲ. ಇದನ್ನು ಮೊದಲು ತಾವುಗಳು ಪ್ರಾಕ್ಟೀಸ್ ಮಾಡಿ ರೆಡಿ ಆಗಬೇಕು. ಧನ್ಯವಾದಗಳು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂತಹ ನಿಮ್ಮ ಗ್ರಾಮರ್ ಆಗಿರ್ಬೋದು ಅಥವಾ ಕ್ವಶನ್ ಆನ್ಸರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ರೆಡಿಯಾಗಿ ಮಕ್ಕಳೇ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.